ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಡಯಾಬಿಟಿಸ್ ಮತ್ತು ಸಕ್ಕರೆ ಕಾಯಿಲೆಗೆ ಹೆಚ್ಚಾಗಿ ಬಳಸುವ ಜೆಲ್ರಾ 15 mg ಮಾತ್ರೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಈ ಮಾತ್ರೆ ಹೇಗೆ ಕೆಲಸ ಮಾಡುತ್ತದೆ, ಇದನ್ನು ತೆಗೆದುಕೊಳ್ಳುವ ಸರಿಯಾದ ಕ್ರಮ ಯಾವುದು ಮತ್ತು ಇದರ ಬದಲಿಗೆ ಲಭ್ಯವಿರುವ ಬೇರೆ ಬ್ರ್ಯಾಂಡ್ಗಳು ಯಾವ್ಯಾವು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಜೆಲ್ರಾ 50 mg ಮಾತ್ರೆಯಲ್ಲಿ ವಿಲ್ಡಾಗ್ಲಿಪ್ಟಿನ್ ಎಂಬ ಪ್ರಮುಖ ಔಷಧೀಯ ಅಂಶವಿದೆ. ಇದು ಮುಖ್ಯವಾಗಿ ಟೈಪ್ 2 ಡಯಾಬಿಟಿಸ್ ಇರುವವರಲ್ಲಿ ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಬಳಸುವ ಒಂದು DPP-4 ಇನ್ಹಿಬಿಟರ್ ಆಗಿದೆ. ಇದು ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಯಕೃತ್ತಿನಿಂದ ಬಿಡುಗಡೆಯಾಗುವ ಗ್ಲೂಕೋಸ್ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಇದರಿಂದಾಗಿ ಊಟದ ನಂತರ ಹೆಚ್ಚಾಗುವ ಸಕ್ಕರೆ ಅಂಶವನ್ನು ನಿಯಂತ್ರಣ ಬರುತ್ತದೆ. ಈ ಮಾತ್ರೆಯನ್ನು ಸಾಮಾನ್ಯವಾಗಿ ದಿನಕ್ಕೆ 1 ಅಥವಾ 2 ಬಾರಿ ವೈದ್ಯರ ಸಲಹೆಯಂತೆ ತೆಗೆದುಕೊಳ್ಳಬೇಕು. ಇದನ್ನು ಊಟದ ಜೊತೆಗೆ ಅಥವಾ ಊಟವಿಲ್ಲದೆಯೇ ತೆಗೆದುಕೊಳ್ಳಬಹುದು, ಆದರೆ ಪ್ರತಿದಿನ ಒಂದೇ ನಿಗದಿತ ಸಮಯದಲ್ಲಿ ತೆಗೆದುಕೊಳ್ಳುವುದು ಹೆಚ್ಚು ಪರಿಣಾಮಕಾರಿ. ಮಾತ್ರೆಯನ್ನು ಅಗಿಯಬಾರದು ಅಥವಾ ಪುಡಿ ಮಾಡಬಾರದು, ನೇರವಾಗಿ ನೀರಿನೊಂದಿಗೆ ನುಂಗಬೇಕು. ಕೆಲವರಿಗೆ ಇದರಿಂದ ತಲೆನೋವು, ತಲೆ ಸುಸ್ತು ಅಥವಾ ಮಲಬದ್ಧತೆ ಕಾಣಿಸಿಕೊಳ್ಳಬಹುದು. ನಿಮಗೆ ಲಿವರ್ ಅಥವಾ ಕಿಡ್ನಿ ಸಮಸ್ಯೆ ಇದ್ದರೆ ಅಥವಾ ನೀವು ಗರ್ಭಿಣಿಯರಾಗಿದ್ದರೆ ಈ ಮಾತ್ರೆಯನ್ನು ತೆಗೆದುಕೊಳ್ಳುವ ಮುನ್ನ ವೈದ್ಯರನ್ನು ತಿಳಿಸಿ. ನೆನಪಿಡಿ, ಯಾವುದೇ ಔಷಧಿಯನ್ನು ವೈದ್ಯರ ಚೀಟಿ ಇಲ್ಲದೆ ಬಳಸಬೇಡಿ.